ಬಾಕಿಯಲ್ಲಿ ಹಿಂದೂ ಸಮಾಜೋತ್ಸವ ಮತ್ತು ಬೈಕ್ ಜಾಥಾ 800ಕ್ಕೂ ಹೆಚ್ಚು ಜನರು ಭಾಗಿ. ಮೂಡಿಗೆರೆ ತಾಲೂಕಿನ ತ್ರಿಪುರ ಹಾಗೂ ಬೆಟ್ಟಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಕ್ಕಿ ಗ್ರಾಮದ ಅಂಬೇಡ್ಕರ್ ಭವನ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಬಕ್ಕಿಯಲ್ಲಿ ಹಿಂದೂ ಸಮಾಜೋತ್ಸವ ಮತ್ತು ಬೈಕ್ ಜಾಥಾ 800ಕ್ಕೂ ಹೆಚ್ಚು ಜನರು ಭಾಗಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ತ್ರಿಪುರ ಹಾಗೂ ಬೆಟ್ಟಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಕ್ಕಿ ಗ್ರಾಮದ ಅಂಬೇಡ್ಕರ್ ಭವನ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ತ್ರಿಪುರ ಹಾಗೂ ಬೆಟ್ಟಿಗೆರೆ ಇವರ ಆಶ್ರಮದಲ್ಲಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಸುಮಾರು 300ಕ್ಕೂ ಹೆಚ್ಚು ಬೈಕ್ಗಳೊಂದಿಗೆ ಬೈಕ್ ಜಾಥಾವನ್ನು ನಡೆಸಲಾಯಿತು. ಬೆಳ್ಳೂರು ಸರ್ಕಲ್ನಿಂದ ಆರಂಭವಾದ ಜಾಥಾ ಸುಮಾರು 12 ಕಿಲೋಮೀಟರ್ ದೂರ ಪ್ರಯಾಣಿಸಿ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಆಗಮಿಸಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜ್ಯ ರೇಣುಕಾ ಮಹಾಂತ ಶಿವಾಚಾರ್ಯ ಸ್ವಾಮೀಜಿ ವಾದ್ಯಗೋಷ್ಠಿ ಮತ್ತು ಪೂರ್ಣಕುಂಭದೊಂದಿಗೆ ಅವರನ್ನು ಮಹಿಳೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದರು. ಬಳಿಕ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಹಿಂದೂ ಸಮಾಜದ ಅರಿವು ಹೆಚ್ಚಿಸಿಕೊಳ್ಳಲು ಮಹಾತೇರುಗಳು ಹಾಗೂ ಮಹನೀಯರು ಆರ್ಎಸ್ಎಸ್ ಶಾಖೆಗಳಿಗೆ ಭೇಟಿ ನೀಡಿ ಧರ್ಮದ ಉಳಿವಿನ ಅರಿವನ್ನ ಪಡೆಯಬೇಕು. ಸಂಘಟಿತ ಪ್ರಯತ್ನದಿಂದ ಮಾತ್ರ ಧರ್ಮವನ್ನ ಉಳಿಸಬಹುದು ಎಂದು ಹೇಳಿದ್ದಾರೆ. ಮುಖ್ಯ ಭಾಷಣ ಮಾಡಿದ ಶ್ರೀ ಜಗದೀಶ ಸಂಘಟಕರು ಸ್ವದೇಶಿ ಮಂಚ ಕರ್ನಾಟಕ ಹಾಗೂ ಆಂಧ್ರ ತೆಲಂಗಾಣ ಅವರು ಧರ್ಮದ ಉಳಿವಿಗಾಗಿ ಜಾತಿ ಮತ ಪಂಥ ಭೇದವನ್ನ ಬಿಟ್ಟು ಎಲ್ಲರೂ ಒಂದಾಗಿ ಸಂಘಟಿತರಾಗಬೇಕು. ಹಿಂದೂ ಧರ್ಮ ಉಳಿವಿಗಾಗಿ ಆರ್ಎಸ್ಎಸ್ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಹಿಂದೂ ಎಂದರೆ ಶಾಂತಿ ಸ್ವರೂಪ, ಆದರೆ ಧರ್ಮದ ಮೇಲೆ ದಾಳಿ ನಡೆದಾಗ ಪ್ರತಿರೋಧವು ಅಗತ್ಯ ಎಂದು ಹೇಳಿದ್ದಾರೆ. ಪೂಜೆ ಮತ್ತು ಸಂಸ್ಕೃತಿ ಕುರಿತು ಮಾತನಾಡಿದ ಶ್ರೀಮತಿ ವಿಂಧ್ಯ ರತೀಶ್ ಅವರು ಹಿಂದೂ ಧರ್ಮ ಅತ್ಯಂತ ಶ್ರೀಮಂತ ಸಂಸ್ಕೃತಿ ಹೊಂದಿದೆ. ಈ ಧರ್ಮದಲ್ಲಿ ಜನಿಸಿದ ನಾವುಗಳು ಅದರ ಆಚಾರ ವಿಚಾರಗಳನ್ನು ಪಾಲಿಸಬೇಕು. ವಿದೇಶಿಯರು ಮೆಚ್ಚುವಂತಹ ಅನೇಕ ಸಂಸ್ಕೃತಿ ಪರ ಮೌಲ್ಯಗಳು ನಮ್ಮ ಧರ್ಮದಲ್ಲಿವೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜಾತಿ ಮತ ಪಕ್ಷ ಭೇದ ಮರೆತು ನಾವೆಲ್ಲ ಹಿಂದೂ ಎಂಬ ಭಾವನೆಯೊಂದಿಗೆ ಸುಮಾರು 800ಕ್ಕೂ ಹೆಚ್ಚು ಜನರು ಈ ಸಣ್ಣ ಹಳ್ಳಿಯಲ್ಲಿ ಭಾಗವಹಿಸಿದ್ದು ಕಾರ್ಯಕ್ರಮದ ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕಿ, ಪ್ರಜಾಪ್ರಭುತ್ವ ಟಿವಿ ಮೂಡಿಗೆರೆ. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕಿ, NKS TV4 ಮೂಡಿಗೆರೆ. ಸೌಭಾಗ್ಯವಂತರು ನಾವು ಎಲ್ಲ. ನಿಮಗೆಲ್ಲ ಹೇಳಿದ್ರೆ ಅಮೆರಿಕದ ಪರಿಸ್ಥಿತಿ, ಚೈನಾದ ಪರಿಸ್ಥಿತಿ, ಫ್ರಾನ್ಸದ ಪರಿಸ್ಥಿತಿ ನಿಮಗೆ ಮನಮುಟ್ಟುವಂತೆ ಹೇಳಿದ್ದಾರೆ. ಯಾಕೆ ಹೀಗೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಊರ್ಜಾ ಶಕ್ತಿ ಏನು ನಾವು ವೇದಗಳಂತೀವಿಲ್ಲ, ಮಹಾಭಾರತ, ವೇದ, ಆಗಮ ಅಂತಕ್ಕಂಥ ಮಹಾನ್ ಗ್ರಂಥಗಳು ನಮ್ಮನ್ನ ನಮ್ಮ ಅನುಕರಣೆ. ನೀವು ಯಾವುದಾದ್ರೂ ಒಂದು ಗುಡಿಗೆ ಹೋಗ್ರಿ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಹೋದಾಗ ಅಲ್ಲಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡುವಾಗ ನಿಮ್ಮ ಮನಸ್ಸು ಹೇಗಾಗ್ತಾ ಇದೆ ಅಂದ್ರೆ, ಒಂದು ಅಭಿಷೇಕ ಮಾಡುವಂತ ಮಂತ್ರವನ್ನ ಹೇಳ್ತಾ, ನೀರನ್ನ ಹಾಕಿ ಹೇಳ್ತಕ್ಕಂಥ ಒಂದು ಮೊಸರನ್ನ ಹಾಕಿ ಏನು ಅಭಿಷೇಕ ಮಾಡ್ತಾ ಇರ್ತಾರಲ್ಲ, ಆ ಮಂತ್ರವನ್ನ ಹೇಳ್ತಾ ನಿಮಗಾಗಿನ ಆ ಮಂತ್ರ ದದಿ ಕ್ರೌಡೋ ಕಾರ್ಯಶಂ ಏನು ಮಂತ್ರವನ್ನ ಹೇಳ್ತಾರಲ್ಲ, ಅವೆಲ್ಲ ಮಂತ್ರಗಳು ಏನಂದ್ರೆ ನಮ್ಮನ್ನ ಊರ್ಜ ಸ್ಥಿತಿಗೆ ಹೋಗ್ತಕ್ಕಂಥ ಮಂತ್ರಗಳು. ಅಂದ್ರೆ ಪ್ರತಿ ಸ್ತೋತ್ರವೂ ಕೂಡ, ಪ್ರತಿ ಮಂತ್ರವೂ ಕೂಡ ಅದು ದೈವ ಅಲೆಯಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಆ ದೈವ ಅಲೆಯ ಮೂಲಕ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು, ಶಾಸ್ತ್ರಿಗಳು ಆ ಹಾಲನ್ನ ಹಾಕ್ತಾ ಅಭಿಷೇಕ ಮಾಡತಕ್ಕಂಥ ಸಮಯದೊಳಗೆ ನೀವು ನಿಮ್ಮ ಎಲ್ಲ ಸಂಸಾರದ ಜಂಜಡಗಳನ್ನ ಮರೆತು ನಮಸ್ಕಾರ ಮಾಡ್ಕೊಂತ ನಿಂದಿರ್ತೀರಿ. ಅಂದ್ರೆ ನಮ್ಮ ಬೇರೆ ಬೇರೆ ಆಗ್ತಾವ. ಆದ್ರೆ ಒಂದು ನಾವು ಅವರು ಹೇಳಿರ್ತಕ್ಕಂಥ ಮಾತನ್ನ ನೆನಪಿಟ್ಟುಕೊಳ್ಬೇಕು. 1825ರಲ್ಲಿ ಹುಟ್ಟಿರ್ತಕ್ಕಂಥ ಸಂಘ ಅದು RSS ಸಂಘನ ಆಗಿದೆ. ಆ RSS ಸಂಘ ಒಂದೇ ಇದ್ಕೊಂಡು ಇಷ್ಟೆಲ್ಲ ನಮ್ಮ ದೇಶವನ್ನ ರಕ್ಷಣಾ ಮಾಡ್ತಾ ಇದೆ. ದೇಶದ ಮಿಲಿಟರಿ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ಏನು ಎಷ್ಟು ರಂಗಗಳದಾವೆ, ಎಷ್ಟು ಕಾರ್ಯವೈಖರಿಗಳದಾವೆ, ಆ ಎಲ್ಲ ವೈಖರಿಯಲ್ಲೂ ಕೂಡ 100ಕ್ಕೆ 100% ಅದರಲ್ಲಿ ಪ್ರಯತ್ನವನ್ನ ಮಾಡುತ್ತೆ. ಒಬ್ಬೊಬ್ಬರನ್ನ ಕಾರ್ಯಭಾರವನ್ನ ಅವ್ರಿಗೆ ಕೊಟ್ಟುಕೊಂಡು ಬೈಠಕ್ ಕರೆದು, ಪ್ರತಿಯೊಂದು ದೇಶದಲ್ಲಿ ಒಂದು ಮೀಟಿಂಗ್ ಕರೆದು, ಇವತ್ತು ದೇಶದ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥ ಸೂಕ್ಷ್ಮ ಯೋಜನೆಗಳನ್ನ, ಪಂಚವಾರ್ಷಿಕ ಯೋಜನೆಗಳನ್ನ ಹಾಕಿ ಆ ಕೆಲಸ ಮಾಡ್ತಕ್ಕಂಥದ್ದು ಇವತ್ತನಗೂ ನಾವೊಂದು ಬಹಳಷ್ಟು ಗ್ರಂಥಗಳನ್ನ ಓದಿದಷ್ಟು ಕೂಡ ನಮಗೆ ಅನುಭವ ಆಯಿತು. ಅಷ್ಟು ಜಗದೀಶ್ ಅವರು ಸಂಘಟನೆಯಲ್ಲಿ ಹುಟ್ಟುಕೊಂಡ ಒಂದು ಪ್ರಾಚೀನ ಧರ್ಮವಾಗಿದೆ.
ಅದು ಅನಂತ ಸತ್ಯ ಮಾನವ ಧರ್ಮ, ಶಾಶ್ವತ ಧರ್ಮ ಎಂದು ಎತ್ತಿ ಹಿಡಿಯುವ ಒಂದೇ ಧರ್ಮ ಅದು ಹಿಂದೂ ಧರ್ಮ. ಇದರಲ್ಲಿ ಕರ್ತವ್ಯ, ನೀತಿ, ತತ್ವಶಾಸ್ತ್ರಗಳ ಸಂಗಮವಿದೆ. ಇದಕ್ಕೆ ಸಂಕ್ಷಿಪ್ತವಾದ ಸಂಸ್ಥಾಪಕರಿಲ್ಲ. ಜೊತೆಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ತತ್ವಶಾಸ್ತ್ರಗಳು, ಧರ್ಮಶಾಸ್ತ್ರಗಳನ್ನು ಒಳಗೊಂಡಿದ್ದರಿಂದ ಇದನ್ನು ಸನಾತನ ಧರ್ಮ ಎಂದು ಕರೆಯಲಾಗಿದೆ. ಅಯೋಧ್ಯೆಯಲ್ಲಿ ನಿರ್ಮಿತವಾದ ರಾಮ ಮಂದಿರವು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ದೊಡ್ಡ ಕೀರ್ತಿಯನ್ನೇ ತಂದುಕೊಟ್ಟಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಿಂದೂ ಧರ್ಮವು ವೈದಿಕ ಯುಗದಿಂದ ಬೆಳೆದು ಬಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವೈವಿಧ್ಯಮಯ ಧಾರ್ಮಿಕ ಸಂಪ್ರದಾಯಗಳ ಒಂದು ಮಹಾಸಾಗರವಾಗಿದೆ. ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ ಎಷ್ಟು ಚಂದ. ನಾನು ಬೇಲೂರಿನಲ್ಲಿ ಸ್ಕೂಲ್ ಕಾಲೇಜಿಗೆ ಹೋಗುವಾಗ ಅಲ್ಲಿನ ಪ್ರಸಿದ್ಧ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಹಲವಾರು ವಿದೇಶಿ ಪ್ರವಾಸಿಗರು ಬರ್ತಿದ್ರು. ಅದರಲ್ಲಿ ಮಹಿಳಾ ವಿದೇಶಿ ಪ್ರವಾಸಿಗರು ಹಣೆಗೆ ಕುಂಕುಮ ಇಟ್ಟು, ಕೈಗೆ ಬಳೆ ಹಾಕಿ, ತಲೆಗೆ ಹೂ ಮಾಡಿದ್ದು, ಸೀರೆಯನ್ನು ಧರಿಸಿ ದೇವಾಲಯವನ್ನು ಪ್ರವೇಶಿಸಿದ್ರು. ಅವ್ರನ್ನ ನೋಡಿದಾಗ ನನಗೆ ಈ ದೇಶದಲ್ಲಿ ನಮ್ಮ ಜನಾಂಗಕ್ಕೆ ಒಂದು ಹೆಸರು ಏನು ಅಭಿಮಾನ ಹೇಳ್ಕೊಳ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿರಬೇಕು, ಪಂಡಿತ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಒಂದ್ಸಾರಿ ವಿದೇಶಕ್ಕೆ ಹೋಗಿದ್ರು. ನಮ್ಗೆ ಗೊತ್ತಿದೆ, ಹೋಟೆಲ್ ಬರಿಬೇಕಾಯ್ತು ಯಾವ ದೇಶವ್ರು ನೀವು ಅಂತ, ಮತ್ತು ಯಾವ ಜನಾಂಗ ಬರಿಬೇಕಾಯ್ತು ಅಲ್ಲಿ. ಅವ್ರು ಏನು ಬರೆದಿದ್ರು ಗೊತ್ತಾ? ನಮ್ಮ ದೇಶ ಮೊದಲನೇ ಪ್ರಧಾನಮಂತ್ರಿ ತಂದು ಏನು ಬರೆದಂದ್ರೆ, ನಾನು ಭಾರತದಿಂದ ಬಂದಿದ್ದೇನೆ, ನಾನು ಹಿಂದೂ ಜನಾಂಗ ಅಂತ ಬರೆದು ಆಮೇಲೆ ಬರೆದಿದ್ದಾರೆ, ಪೂರ್ವ ಜನ್ಮದ ಪಾಪದ ಫಲವಾಗಿ ಹಿಂದೂ ಹುಟ್ಟಿದ್ದೇನೆ ಬರೆದಿದ್ದಾರೆ. ಎಂತ ದುರಂತ ದೇಶ ನೋಡಿ. ಒಂದು ದೇಶದ ಪ್ರಧಾನಮಂತ್ರಿಯ ತಂದೆ ಅವ್ರು ಬರೆದ ಪಾಪದ ಫಲವಾಗಿಯ, ಪುಣ್ಯದ ಫಲವಾಗಿ ಹೇಳಬೇಕಾಯ್ತು. ಅವರು ಬಹುಶಃ ಬುದ್ಧಿ ಸರಿ ಇರಲಿಲ್ಲ, ಅವರಿಗೆ ಸಂಸ್ಕೃತಿ ಇರಲಿಲ್ಲ, ಅದಕ್ಕೋಸ್ಕರ ಬರೆದಿರ್ಬೇಕು. ಅವರು ತಿಳುವಳಿಕೆ ಇರಲಿಲ್ಲ, ಅಜ್ಞಾನ ಇತ್ತು ಅವ್ರಿಗೆ, ಅದಕ್ಕೋಸ್ಕರ. ಇವತ್ತು ಇಡೀ ದೇಶದಲ್ಲಿ RSS ಏನ್ ಮಾಡೋದು ಕೇಳಿದ್ರೆ, ಹಿಂದೂ ಶಬ್ದಕ್ಕೆ ಜೀವ ತುಂಬಿದೆ. ನಮ್ಮ ಪರಂಪರೆ ಏನ್ ಹೇಳುತ್ತೆ? ಯಾರು ಹಿಂದೂ, ಯಾರು ಹಿಂಸೆಯಿಂದ ದೂರ ಅವನು ಹಿಂದೂ. ಇದು ಚೆನ್ನಾಗಿದೆ ನೋಡಿ, ಹಿಂಸೆಯಿಂದ ದೂರ ಅವನು. ಇಡೀ ಜಗತ್ತಿನಲ್ಲಿ ನಾವೆಲ್ಲ ಭಯೋತ್ಪಾದನೆ ಕೇಳ್ತಾ ಇದ್ದೇವೆ ನಾವು. ಇಡೀ ಜಗತ್ತಿಗೆ ಹಿಂದೂ ಸಮಾಜ ಯುದ್ಧ ಮಾಡಿಲ್ಲ, ನಾವು ಯಾವ ದೇಶ ಮೇಲೆ ಆಕ್ರಮಣ ಮಾಡಿಲ್ಲ. ನಮ್ಮ ಮೇಲೆ ಆಕ್ರಮಣ ಆದ ಮಾತ್ರ ಯುದ್ಧ ಮಾಡಿದೆ ನಾವು. ನಾವು ಜಗತ್ತಿಗೆ ಬುದ್ಧ ಕಳಿಸಿದೆ, ನಾವು ಯುದ್ಧ ಮಾಡಿಲ್ಲ ಜಗತ್ತಿನಲ್ಲಿ. ಇದಕ್ಕಿಂತ ಶಾಂತಿಯ ಸಂಕೇತ ಬೇಕಾ? ನಮ್ಮ ಪ್ರಾಚೀನ ಒಂದು ಶ್ಲೋಕನೇ ಇದೆ, ಯಾರು ಹಿಂದೂ? ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಜಕ್ಷತೆ. ಚೆನ್ನಾಗಿ ನೋಡಿ, ಉತ್ತರದ ಹಿಮಾಲಯ, ದಕ್ಷಿಣದ ಹಿಂದೂ ಸರೋವರ, ಈ ನಡುವೆ ಯಾರು ಇರ್ತಾರೆ? ಅದ್ರ ಸ್ಥಾನದ ಹೆಸರೇನು? ಹಿಂದೂಸ್ಥಾನ. ಹಿಂದೂಸ್ಥಾನ ಯಾರು ಇರ್ತಾರೆ? ಹಿಂದೂಗಳು ಇರ್ತಾರೆ. ಜಪಾನಲ್ಲಿ ಯಾರು? ಜಪಾನಿಯರು ಇರ್ತಾರೆ.